ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಮೊನ್ನೆ ತಾನೇ ದೆಹಲಿಯಿಂದ ವಾಪಸ್ ಆಗಿದ್ರು ಡಿ ಕೆ ಶಿವಕುಮಾರ್. ಮತ್ತೆ ಈಗ ಡೆಲ್ಲಿಯತ್ತ ಮುಖ ಮಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಕುರ್ಚಿ ಕಿತ್ತಾಟದ ಬಿಸಿ ಜೋರಾಗ್ತಾ ಇದ್ದಂತೆ ಮತ್ತೆ ದೆಹಲಿಗೆ ದೌಡಾಯಿಸಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಬೆಂಬಲಿಗರಿಗೆ ಒಂದ್ ಕಡೆ ಸೈಲೆಂಟ್ ಆಗಿರಿ, ಇದ್ರ ಬಗ್ಗೆ ಮಾತಾಡ್ಬಿಡಿ ಅಂತ ಸೂಚನೆ ಕೊಡ್ತಾರೆ. ಮತ್ತೊಂದ್ ಕಡೆ ಈ ರೀತಿಗೆ ದೆಹಲಿಗೆ ಓಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಮಗದೊಂದ್ ಕಡೆ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದ್ ರೀತಿ ಅಳತೆಗೆ ಸಿಗ್ತಾ ಇಲ್ಲಪ್ಪ ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅಂತ ಊಹೆ ಮಾಡಕ್ಕೆ ಆಗ್ತಾ ಇಲ್ಲ. ದಿಲ್ಲಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೊಸ ಗೇಮ್ ಪ್ಲಾನ್ ಏನಾದ್ರು ಮಾಡ್ತಾರಾ? ಈಗ ಹೋಗ್ತಾ ಇರೋದ್ರ ಉದ್ದೇಶ ಖಾಸಗಿ ಕಾರ್ಯಕ್ರಮನ ಅಥವಾ ರಾಜಕೀಯಕ್ಕ? ಬಹಳ ಕುತೂಹಲ ಮೂಡಿಸ್ತಾ ಇದೆ. ವಾರಕ್ಕೆ 2 ದಿನ ಡೆಲ್ಲಿ ಅಂದರೆ ಹುಡುಗಾಟನ ಏನಾಗ್ತಾ ಇದೆ ಇಲ್ಲಿ? ಒಂದು ರೀತಿ ಡೆಲ್ಲಿಗೆ ಹೋಗಿ 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 ರಾಜ್ಯದಲ್ಲಿ ಇರೋ ಫ್ಲೈಟ್ ಟೇಕ್ ಆಫೇ ಆಗ್ತಾ ಇಲ್ಲಪ್ಪ. ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ, 2 ದಿನ ಅಲ್ಲೇ ಉಳ್ಕೊಳ್ತಾರೆ. ಏನೋ ಚರ್ಚೆ ಆಗುತ್ತೆ, ಯಾರನ್ನೋ ಮೀಟ್ ಮಾಡಬೇಕು ಅಂತಾರೆ, ಆಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಬಂದು 2 ದಿನ ಆಗಲ್ಲ, ವಾಪಸ್ ದೆಹಲಿ ಕಡೆ ಮುಖ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಕಾರಣ ಏನು ಅಂತ ಗೊತ್ತಾಗಬೇಕಲ್ಲ. ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಈ ದಿಢೀರ್ ಪ್ರವಾಸ. ಆದ್ರೆ ಖಾಸಗಿ ಕಾರ್ಯಕ್ರಮ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇತ್ತ ಸಿಎಂ ಕುರ್ಚಿ ವಿಚಾರಕ್ಕೆ ಬಹಿರಂಗ ಚರ್ಚೆ ಬೇಡ, ನನ್ನ ಪರವಾಗಿ ಯಾರೋ ಬ್ಯಾಟ್ ಕೂಡ ಬೀಸಬೇಡ್ರಿ, ಮಾತಾಡಕ್ ಹೋಗ್ಬೇಡಿ ಅಂತ ಕೂಡ ಅವರ ಬೆಂಬಲಿಗರಿಗೆ ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಶಿಸ್ತರ ಎಲ್ಲರೂ ಕಾಪಾಡಬೇಕು ಅಂತ ಅವರ ಬೆಂಬಲಿಗರಿಗೆ ಸೂಚನೆ ಕೊಟ್ಟಿದ್ದು. ಮೌನದಿಂದಲೇ ಹೈಕಮಾಂಡ್ನ ಮನವೊಲಿಸೋಕೆ ಮುಂದಾದ್ರ? ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದಕ್ಕೆಲ್ಲ ಓಕೆ ಅಂತ ಹೇಳೋದ್ರ ಮುಖಾಂತರ ಸೈಲೆಂಟ್ ಆಗಿ ಪಟ್ಟ ಪಡೆಯುವಂತಹ ಪ್ಲಾನ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸಿಎಂ ಕುರ್ಚಿ ಬದಲಾವಣೆಯ ಮಾತು, ಪವರ್ ಶೇರಿಂಗ್ ನ ಮಾತು ಈಗಿಂದಲ್ಲ. ಯಾವಾಗ ಕಾಂಗ್ರೆಸ್ ಬಹಳ ಅದ್ಭುತ ನಂಬರ್ಸ್ನ ತಗೊಂಡು ಅಧಿಕಾರಕ್ಕೆ ಬಂತೋ ಆವತ್ತಿನಿಂದಲೂ ಸಿಎಂ 2.5 ವರ್ಷಗಳ ಕಾಲ ಒಬ್ರು, 2.5 ವರ್ಷಗಳ ಕಾಲ ಮತ್ತೊಬ್ರು, ಅಂದ್ರೆ ಪವರ್ ಶೇರಿಂಗ್ ಆಗಿದೆ ಅನ್ನೋ ಮಾತುಕತೆ ಅವತ್ತಿಂದಲೂ ಆರಂಭ ಆಗಿದ್ದು ಇನ್ನೂ ಮುಗ್ದಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಏನೋ ಕ್ರಾಂತಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದರ ನಡುವಲ್ಲೇ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಬೆಂಬಲಿಗರು ಹೇಳೋದನ್ನ ಬಿಟ್ಟಾಕ್ಬಿಡೋಣ ನಾವು. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೆಲವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಇನ್ನೂ ಹಲವರು ಹೇಳ್ತಾರೆ. ಅದಲ್ಲ, ಬಟ್ ಈಗ ಖುದ್ದಾಗಿ ಫೀಲ್ಡಿಗೆ ಸಿದ್ದರಾಮಯ್ಯ ಅವರೇ ಹೇಳ್ತಿದ್ದಾರೆ, ಹೋದಲ್ಲಿ ಬಂದಲ್ಲಿ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಇದರ ಹಿಂಟ್ ಏನು ಹೇಳಕ್ ಹೊರಟಿದ್ದಾರೆ? ಹೈಕಮಾಂಡ್ಗೆ ಒಂದು ರೀತಿ ಕಸಿವಿಸಿ ಆಗ್ತಾ ಇದೆ. ಬೆಂಬಲಿಗರನ್ನ ಬಾಯಿ ಮುಚ್ಚಕ್ ಆಗ್ತಿಲ್ಲ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವ್ರು ಹೋಗಿ ಬಂದು ಈ ರೀತಿಯಾಗಿ ರಾಡಿ ಎಬ್ಬಿಸ್ಕೊ ಬಂದ್ರೆ ಪಕ್ಷಕ್ಕೆ ಇದೊಂದು ರೀತಿ ಮುಜುಗರ ಅಲ್ವಾ ಅಂತ. ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದೇನಾದ್ರೂ ಗೇಮ್ ಸ್ಟಾರ್ಟ್ ಮಾಡಿದಾರಾ? ಇವೆಲ್ಲವೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದರ ನಡುವಲ್ಲೇ ಮೊನ್ನೆ ಇಬ್ರು ಹೋಗಿ ಬಂದ್ರಲ್ವಾ ದೆಹಲಿಗೆ, ಮತ್ತೆ ಹೋಗ್ತಾ ಇದ್ದಾರೆ, ಮತ್ತೆ ಆ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಯಾವ ಕಾರ್ಯಕ್ರಮದ ನಿಮಿತ್ತ? ಖಾಸಗಿ ಕಾರ್ಯಕ್ರಮ ಅಂತ ಇದ್ದಾರೆ ಅಥವಾ ಹೈಕಮಾಂಡ್ ನಮಗೆ ದೇವಸ್ಥಾನ ಇದ್ದಂಗೆ ದೇವ್ರಿಗೆ ಕೈ ಮುಗಿದು ಬರ್ತೀವಿ ಅಂತ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್, ಅದಕ್ಕೋಸ್ಕರನಾ? ಏನ್ ಚರ್ಚೆ ಆಗ್ತಾ ಇದೆ? ಇವೆಲ್ಲವಕ್ಕೂ ಇತಿಶ್ರೀ ಆಡಬೇಕು ಅಂದ್ರೆ ಇಬ್ರು ಬಂದು ಹೊರಗೆ ಹೇಳ್ಬೇಕು ಏನಾಗ್ತಾ ಇದೆ ಅಂತ. ಯಾರು ಪವರ್ ಶೇರಿಂಗ್ ಬಗ್ಗೆ ಇಲ್ಲಿ ತನಕ ಯಾರೂ ಮಾತಾಡಿಲ್ಲ. ಮಗದೊಂದು ಕಡೆ ಈ ರೀತಿಯಾಗಿ ಹೋಗೋಕೆ ಬರ್ತಾ ಇದ್ದಾರೆ. ಓಕೆ, ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮತ್ತೆ ಈ ಡೆಲ್ಲಿ ಪ್ರವಾಸ. ರಾಜ್ಯದಲ್ಲಿ ವಿರೋಧ ಪಕ್ಷಗಳು ನೋಡಿದ್ರೆ ಇವರು ಟೇಕ್ ಆಫೇ ಆಗ್ತಾ ಇಲ್ಲ. ಆಡಳಿತದಲ್ಲಿ ಬರೀ ಡೆಲ್ಲಿಲೋ ಕೂತ್ಕೊಳ್ತಾ ಇದ್ದಾರೆ. ಇಲ್ಲ ಅಭಿವೃದ್ಧಿಗಳು ಶೂನ್ಯ, ಮಂದಗತಿಯಲ್ಲಿ ಹೋಗ್ತಾ ಇದೆ. ಬರೀ ಇವರು ಸಿಎಂ ಕುರ್ಚಿ ಕಿತ್ತಾಟದಲ್ಲೇ ಮುಳುಗಿ ಹೋಗಿದ್ದಾರೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಇದರ ನಡುವಲ್ಲೇ ಸಿದ್ದರಾಮಯ್ಯ ಅವರು ಡೆಲ್ಲಿಯಲ್ಲೂ ಸೇರಿದಂತೆ ರಾಜ್ಯದಲ್ಲೂ ಹಲವು ಕಾರ್ಯಕ್ರಮಗಳ ವೇದಿಕೆ ಮೇಲೆ ನಾನೇ ಸಿಎಂ 5 ವರ್ಷವೂ ಅಂತ ಪದೇ 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 ಪುನರುಚ್ಚರಿಸ್ತಾ ಇದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ನಡೆ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥದ್ದು ಊಹೆಗೆ ಸಿಗ್ತಾ ಇಲ್ಲ. ಊಹೆಗೆ ಸಿಲುಕದ ರೀತಿಯಲ್ಲಿ ಸದ್ಯ ಸಿಎಂ ಕುರ್ಚಿಯ ಕಿತ್ತಾಟ ಅಥವಾ ಬದಲಾವಣೆಯ ಚರ್ಚೆ ಜೋರಾಗ್ತಾ ಇದೆ. ಮಗದೊಂದು ಕಡೆ ಹೈಕಮಾಂಡ್ ಏನೇ ಪ್ರಯತ್ನಗಳನ್ನು ಮಾಡಿದ್ರೂ ಈ ಅನುಮಾನಗಳಿಗೆ ತೆರೆ ಎಳೆಯಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಮತ್ತೆ ಸುರ್ಜೇವಾಲಾ ಅವರು ಬರೇ ಬರ್ತಾ ಇದ್ದಾರೆ. ಮೊನ್ನೆ
ಸುಮಾರು 1-to-1 MLA-ಗಳ ಮೀಟಿಂಗನ್ನು ಅವರು 1 ವಾರಗಳ ಕಾಲ ಮಾಡಿದ್ರು. ಪಕ್ಷದ ಅಂದ್ರೆ ಈಗ ಸರ್ಕಾರದ ಸಚಿವರುಗಳೇ ಹೇಳ್ತಾರೆ ಏನೋ ಒಂದು ಆಗುತ್ತೆ ನೋಡ್ತಾ ಇರಿ, ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಅಂತ. ಸೊ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ. ನಾನು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಶಿರಡಿ ಮತ್ತಿತರ ಕಡೆ ಭೇಟಿ ಕೊಟ್ಟಿದ್ದೇನೆ. ಆದರೆ ಕೆಲವು ಟಿವಿ ಚಾನೆಲ್ ಮತ್ತಿತರ ಮಾಧ್ಯಮಗಳಲ್ಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ವರದಿ ಆಗಿರೋದು ಸಂಪೂರ್ಣ ಸತ್ಯಕ್ಕೆ ದೂರವಾದ ವಿಚಾರ. ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಹಚ್ಚೋದು ಒಳ್ಳೆಯದಲ್ಲ. ಓಕೆ, ಡಿ ಕೆ ಶಿವಕುಮಾರ್ ಅವರ ಒಂದು ಟ್ವೀಟ್ ಇದು, ಮೆಸೇಜ್ ಇದು. ಅಂದರೆ ನಾನು ಯಾವುದೋ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಈ ರೀತಿಯ ಪದೇ ಡೆಲ್ಲಿ ಪ್ರವಾಸ ಸಹಜವಾಗಿ ಅನುಮಾನಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ಆರಂಭದ ದಿನದಿಂದಲೂ ಇಲ್ಲಿ ತನಕ ಕೇಳಿ ಬರ್ತಾ ಇರೋದು ಏನೋ ಪವರ್ ಶೇರಿಂಗ್ ಅಂತೆ, ಬದಲಾಗ್ತಾರಂತೆ ಅಂತ. ತಿಂಗಳಲ್ಲಿ 5ರಿಂದ 10 ಸಲ ಬರೀ ಡೆಲ್ಲಿಗೆ ಹೋಗಿ ಬಂದ್ರೆ ಅನುಮಾನ ಬರಲ್ವಾ ಹಾಗಾದ್ರೆ? ಸೊ ಈ ಸಲದ ಡೆಲ್ಲಿ ಪ್ರವಾಸದ ಉದ್ದೇಶ ಏನಂತೆ? ವಿದ್ಯಾ, ಏನು ಡಿಸಿಎಂ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಮೊನ್ನೆಷ್ಟೇ ದೆಹಲಿಯಿಂದ ವಾಪಸ್ಸಾಗಿದ್ರು. ಈ ಒಂದು ವೇಳೆ ರಾಹುಲ್ ಗಾಂಧಿ ಮತ್ತು ಕೆ ವೇಣುಗೋಪಾಲ್ ಅವರು ಭೇಟಿಗೆ ಅವಕಾಶವನ್ನ ನೀಡಿರಲಿಲ್ಲ. ಈಗಾಗಲೇ ಬಿಹಾರ ಮತ್ತು ಒರಿಸ್ಸಾ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿದ್ದಾರೆ. ಅದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ಮಾತುಗಳು ಚರ್ಚೆ ಆಗ್ತಿರುವಂತದ್ದು. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಪದೇ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಕಳಿಸಿಕೊಳ್ಳದಿರೋದು ಯಾಕೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೆಹಲಿಗೆ ನಿನ್ನೆ ರಾತ್ರಿ ದಿಢೀರಾಗಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಆದ್ರೆ ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ಅನ್ನುವಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದು ಮತ್ತಷ್ಟು ಒಂದು ಅನುಮಾನಕ್ಕೆ ಕಾರಣ ಆಗ್ತದೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಳ್ಬಿಟ್ಟಿದ್ರು. ಆದ್ರೆ ಈಗ ಸಿಎಂ ಅವರನ್ನ ಹೊರತುಪಡಿಸಿ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬುಲಾವಣೆ ನೀಡುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ? ಅದರ ಜೊತೆಗೆ ಶಾಸಕರು ಮತ್ತು ಸಚಿವರು ಕೆಲವೊಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸ್ತಾ ಇದ್ರೆ, ಈತ ಸಿಎಂ ಸಿದ್ದರಾಮಯ್ಯ ಪರವೂ ಬ್ಯಾಟ್ ಬೀಸ್ತಿದ್ದಾರೆ. ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಹೈದರಾಬಾದ್ ದೆಹಲಿಯಲ್ಲಿ ಇದ್ಕೊಂಡೆ ನಾನು 5 ವರ್ಷ ಪೂರ್ಣಾವಧಿಯ ಸಿಎಂ, ನಾನೇ ಒಂದು 5 ವರ್ಷ ಸರ್ಕಾರವನ್ನು ನಡೆಸ್ತಿದ್ದ, ಜೊತೆಗೆ 2028ಕ್ಕೂ ಕೂಡ ನನ್ನದೇ ಒಂದು ನಾಯಕತ್ವ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಸೈಲೆಂಟ್ ಆದಂತಿದೆ. ಆದ್ರೆ ಒಳಗೆ ಒಂದು ಆಸೆ, ಕನಸು ಎಲ್ಲವೂ ಇರೋದು. ಯಾಕಂದ್ರೆ 2.5 ವರ್ಷದ ಸರ್ಕಾರ ಒಪ್ಪಂದ ಆಗಿದೆ ಅನ್ನೋ ಮಾತ್ರ ಕೂಡ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸಚಿವರು, ಶಾಸಕರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಕೂಗಿದಿತ್ತು. ಹೀಗಾಗಿ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ನೋಡೋಣ ಪ್ರಯತ್ನ ನಮ್ಮದು ಫಲ ಮುಖ್ಯಮಂತ್ರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಬಿಟ್ಟಿದ್ದು, ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಡೋದ ಕೆಲಸವನ್ನ ಮಾಡಿದ್ರು. ಇದೀಗ ಏಕಾಏಕಿ ಮತ್ತೆ ಪ್ರವಾಸಕ್ಕೆ ಹೋಗಿರೋದು ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಈತ ಡಿಸಿಎಂ ಪರ ಏನು ಬ್ಯಾಟಿಂಗ್ ಅನ್ನ ಬೀಸಿದ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್ ಮತ್ತು ಬಾಲಕೃಷ್ಣ, ಕುಂದಲ್ ರಂಗನಾಥ್ ಇದರಿಂದ ಹಲವು ನಾಯಕರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಸಾಕಷ್ಟು ನೇರವಾಗಿ ಒಂದು ಪ್ರಸ್ತಾಪವನ್ನ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವ ಮೂಲಕ ಒಂದು ಚರ್ಚೆಯನ್ನ ಹುಟ್ಟಾಕಿದ್ರು. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಡಿ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಕಂಗನಿಗೆ ಗುರಿಯಾಗೋದು ಬೇಡ ಅನ್ನುವ ನಿಟ್ಟಿನಲ್ಲಿ ಒಂದು ಕಡೆ ಚರ್ಚೆ ಆದ್ರೆ, ಇತ್ತ ಹೈಕಮಾಂಡ್ ನಾಯಕರು ಭೇಟಿಗೆ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ಅದರಲ್ಲೂ ಕೂಡ ಬಿಹಾರ ಚುನಾವಣೆ ನಡೀತಿರೋದ್ರಿಂದ ಬಿಹಾರ ಚುನಾವಣೆ ಕೆಲವೊಂದಿಷ್ಟು ಶಾಸಕಗಳನ್ನು ಕೂಡ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ನೀಡಿದೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಖಾಸಗಿ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾನು ಭೇಟಿ ಕೊಡ್ತೇವೆ, ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ಅನ್ನುವಂತ ಒಂದು ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಯಾವ ರೀತಿಯ ಒಂದು ಬದಲಾವಣೆಗೆ ಕಾರಣವಾಗುತ್ತೆ, ಹೈಕಮಾಂಡ್ ನಾಯಕರ ಭೇಟಿ ಆದ್ರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ದುರ್ಗೇಶ್.